ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಡೇ ಸ್ಪೆಷಲ್ ಒಂದು ಸಿಂಪಲ್ ಆಗಿ ಮಾಡುವಂಥ ಮಟನ್ ಫ್ರೈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮಟನ್ ಇಷ್ಟಪಡೋರಿಗೆಲ್ಲ ಅದೇ ಸಾರು ಬಿರಿಯಾನಿ ತಿಂದು ಬೋರ್ ಆಗಿರುತ್ತೆ. ಹಾಗಾಗಿ ಇವತ್ತೊಂದು ಸ್ಟಾರ್ಟರ್ ರೆಸಿಪಿ ಅಥವಾ ಇದನ್ನು ನೀವು ಸೆಮಿ ಗ್ರೇವಿ ಥರನಾದರೂ ಮಾಡ್ಕೊಳ್ಬೋದು. ಚಪಾತಿ ಇರಲಿ, ರೊಟ್ಟಿ ಇರಲಿ, ಬಿರಿಯಾನಿ ಇರಲಿ, ಎಲ್ಲದರ ಜೊತೆಗೂ ಸೂಪರ್ ಆಗಿರುತ್ತೆ ಇದರ ಕಾಂಬಿನೇಷನ್. ಬನ್ನಿ ಹೇಗೆ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಅರ್ಧ kg ಮಟನ್ ಇದ್ದರೆ ಸಾಕು. ಈಗ ನಾನು ಅರ್ಧ kg ಮಟನನ್ನು ತೊಗೊಂಡು ಬಂದಿದ್ದೆ. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಅದಾದ ನಂತರ ಒಂದು ಕುಕ್ಕರ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ kgಯಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಪೀಸಸ್ ಎಲ್ಲ ಮೀಡಿಯಮ್ ಆಗಿದ್ದರೆ ಸಾಕು. ತುಂಬ ಚಿಕ್ಕದು ಬೇಡ, ತುಂಬ ದೊಡ್ಡದು ಬೇಡ. ಇದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚ ಅರಿಶಿನ, ಒಂದೆರಡು ಮಸಾಲೆಗಳನ್ನ ಹಾಕ್ಕೊಳ್ತೀನಿ. ಏಲಕ್ಕಿ, ಚಕ್ಕೆ, ಲವಂಗನ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಹಾಗೆ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಆ ಲಿಡ್ನ ಕ್ಲೋಸ್ ಮಾಡಿ 4 ವಿಷಲ್ ಮಾಡ್ಕೊಳ್ತೀನಿ. ಯಾಕಂದರೆ ಮಟನ್ ಚೆನ್ನಾಗಿ ಬೇಯಬೇಕಂದ್ರೆ 4 ವಿಷಲ್ ಬೇಕು. ನೀವು ಎಷ್ಟು ವಿಷಲ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಈಗ ನಾನು ಮಸಾಲೆ ಪುಡಿಗೆ ಇದೆಲ್ಲ ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೀನಿ. 2 ಚಮಚದಷ್ಟು ಧನಿಯಾ, 5 ಲವಂಗ ತೊಗೊಂಡಿದ್ದೀನಿ. ಹಾಗೆಯೇ ನಾನು 1 ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. 1 ಚಮಚದಷ್ಟು ಸೋಂಪು, 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಇಂಚಷ್ಟು ಚಕ್ಕೆ, 2 ಏಲಕ್ಕಿ, ಹಾಗೆ ಒಂದು 10ರಿಂದ 12 ಬ್ಯಾಡಗಿ ಮತ್ತು ಗುಂಟೂರು 2 ಮಿಕ್ಸ್ ಮಾಡಿ ನಾನು ಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ. ಈಗ ನಾನು ತೋರಿಸಿರೋ ಎಲ್ಲ ಪದಾರ್ಥಗಳನ್ನ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ. ಹಾಗೆಯೇ ರೋಸ್ಟ್ ಮಾಡ್ತಾ ಒಳ್ಳೆ ಸುವಾಸನೆ ಕೂಡ ಬರ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಈಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ ಮಸಾಲೆ ಪುಡಿ ಎಷ್ಟು ಒಳ್ಳೆ ಸುವಾಸನೆ ಬರ್ತಾ ಇದೆ, ಹಾಗೆ ಚೆನ್ನಾಗಿ ಪುಡಿಯಾಗಿದೆ ಕೂಡ. ಈಗ ಇದರಿಂದನೇ ನಾವು ಮಟನ್ ಫ್ರೈ ಮಾಡ್ಕೊಳ್ಳೋದು. ಈಗ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. 4 ವಿಷಲ್ ಮಾಡ್ಕೊಂಡಿದೆ. ವಿಷಲ್ ಆದ ನಂತರ, ತಣ್ಣಗಾದ ನಂತರ ನಾವು ಒಂದ್ಸಲ ಮಟನ್ ಈ ಥರ ಪ್ರೆಸ್ ಮಾಡಿ ನೋಡಬೇಕು ಬೆಂದಿದೆಯೋ ಇಲ್ಲೋ ಅಂತ. ಮಟನ್ ಬೆಂದಿದ್ರೆ ಸಾಕು. ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು 2 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಬೇಡ ಅಂದರೆ 2 ಚಮಚ ಎಣ್ಣೆನೇ ನೀವು ಹಾಕ್ಕೊಳ್ಬೋದು, ನಡೆಯುತ್ತೆ. ಆದರೆ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. 2 ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಳೋಣ. ಇದರಲ್ಲಿ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಿರುವಾಗಲೇ ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊಳ್ತೀನಿ. ಯಾಕೆಂದರೆ ಮಟನ್ ಬೇಯಿಸುವಾಗ ಅರ್ಧ ಚಮಚ ಹಾಕಿದ್ದೆ, ಹಾಗಾಗಿ ಇಲ್ಲಿ 1 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ಹಸಿ ವಾಸನೆ ಕೂಡ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದರಲ್ಲಿ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಜೊತೆ ಕೇವಲ 2 ಸ್ಪೂನಷ್ಟು, ಅಂದರೆ ಈಗ ನಾನು ಹಾಕ್ತಾ ಇರೋ ಸ್ಪೂನಿಂದ 2 ಸ್ಪೂನಷ್ಟು ಅಷ್ಟೇ ಮಟನ್ ಬೇಯಿಸಿರೋ ನೀರು ಹಾಕ್ಕೊಳ್ತೀನಿ. ಉಳಿದಿರೋ ಮಟನ್ ಬೇಯಿಸಿರೋ ನೀರನ್ನ ನಾನು ಆಮೇಲೆ ಹಾಕ್ಕೊಳ್ತೀನಿ. ಈಗ ಈರುಳ್ಳಿ ಮಸಾಲೆ ಜೊತೆ ಆ ನೀರನ್ನ ಪೂರ್ತಿಯಾಗಿ ಆವಿಯಾಗೋದಕ್ಕೆ ಬಿಡೋಣ. ನೋಡಿ ಈಗ ನೀರೆಲ್ಲ ಪೂರ್ತಿಯಾಗಿ ಹೋಗಿಬಿಟ್ಟಿದೆ. ಅದಾದ ನಂತರ ನಾವೀಗ ಮಸಾಲೆ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನಾವೆಷ್ಟು ಮಾಡಿಟ್ಕೊಂಡಿದ್ದೀವಲ್ಲ ಅಷ್ಟನ್ನು ಹಾಕ್ಕೊಳ್ಳೋಣ. ಬೇಕಾದರೆ 1 ಚಮಚ ಉಳಿಸ್ಕೊಂಡು ನೀವು ಯಾವುದಾದ್ರೂ ಒಳ್ಳೆ ಮಸಾಲ ಬಾತ್ ಮಾಡ್ಕೊಳ್ಳೋದಕ್ಕೆ ನೀವು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಮಟನ್ಗೆ ಆ ಮಸಾಲೆ ಪುಡಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳುವಾಗ ಕೆಳಗೆ ಪ್ಯಾನ್ ಸ್ವಲ್ಪ ಡ್ರೈ ಅನಿಸುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಮಟನ್ ಬೇಯಿಸಿರೋ ಉಳಿದಿರೋ ನೀರು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕಿ ಬೇಯಿಸ್ಕೊಳ್ಳುವಾಗ ನಿಮಗೆ ಬೇಕಿದ್ರೆ ನೀವು ಸೆಮಿ ಗ್ರೇವಿ ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಚಪಾತಿ ರೊಟ್ಟಿ ಜೊತೆಗೂ ಕೂಡ ಸೂಪರ್ ಆಗಿರುತ್ತೆ. ಈಗ ಮಟನ್ ಬೇಯಿಸಿದ ನೀರನ್ನು ಹಾಕಿದ್ದೀನಿ. ಬೇಕಂದರೆ ಫುಲ್ ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸೆಮಿ ಗ್ರೇವಿ ಥರ ಇಟ್ಕೊಳ್ಳಿ. ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಮಟನ್ ಬೇಯಿಸುವಾಗ ಅರ್ಧ ಚಮಚ ಉಪ್ಪು ಹಾಕಿದ್ದೆ. ಹಾಗಾಗಿ ಈಗ ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೆಮಿ ಗ್ರೇವಿ ಬೇಕಂದರೆ ಈ ಮೂಮೆಂಟಲ್ಲೇ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಒಳ್ಳೆ ಫ್ಲೇವರ್ಗೋಸ್ಕರ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಳ್ಳೆ ಮಟನ್ ಫ್ರೈ ತಯಾರಾಗಿಬಿಡುತ್ತೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಸೂಪರ್ ಆಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ಮಟನ್ ಫ್ರೈ ತಯಾರಾಗಿದೆ. ನೀವು ಮಟನ್ ಫ್ರೈ ರೆಸ್ಟೋರೆಂಟಲ್ಲಿ ಆರ್ಡ್ರ್ ಮಾಡಿದ್ರೆ 1 ಪ್ಲೇಟ್ಗೆ ಇಷ್ಟು ತಂದು ಕೊಡ್ತಾರೆ. ಆದರೆ ಮನೆಯಲ್ಲಿ ಅರ್ಧ kg ಮಟನ್ನ ತೊಗೊಂಡು ಬಂದು ಮಟನ್ ಫ್ರೈ ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ತೃಪ್ತಿ ಆಗೋಷ್ಟು ತಿನ್ಬೋದು. ನಿಮಗೂ ಕೂಡ ಇವತ್ತು ನಾನು ತೋರಿಸಿರೋಂಥ ಈ ರೆಸ್ಟೋರೆಂಟ್ ಸ್ಟೈಲ್ ಮಟನ್ ಫ್ರೈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಗೆಸ್ಟ್ ಬಂದಾಗ ಮಾಡಿಬಿಟ್ರಂತೂ ನಿಮ್ಮನ್ನ ಹೊಗಳಿ ಸುಸ್ತಾಗೋಗ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.